ಯಾರು ನಿರೀಕ್ಷಿಸದ ಸುದ್ದಿ ಒಂದು ಸ್ಫೋಟವಾಗಿತ್ತು ಈ ದಿನ. ನಟ ದರ್ಶನ್ ಪವಿತ್ರ ಗೌಡ ಸೇರಿ 17 ಜನ ಬಂಧನಕ್ಕೆ ಒಳಗಾಗಿದ್ರು. ಪವಿತ್ರ ಗೌಡ A1, ದರ್ಶನ್ A2 ಸೇರಿ 17 ಆರೋಪಿಗಳನ್ನ ಬಂಧಿಸಿದ್ರು. ಸದ್ಯ ಜಾಮೀನಿನ ಮೇಲೆ ಹೊರಗೆ ಇರುವ ಆರೋಪಿಗಳು. ಈ ಪ್ರಕರಣದಲ್ಲಿ ಅವತ್ತು ಬೆಳಗ್ಗೆ ಒಂದು ಶಾಕಿಂಗ್ ಸುದ್ದಿ. ಅಲ್ಲೆಲ್ಲೋ ವರ್ಕೌಟ್ ಮಾಡಿಕೊಂಡು ಹೋಟೆಲ್ನಲ್ಲಿ ಇದ್ದಂಥ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅಂತ ಕರೀತಿದ್ದಂಥ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ. ಮೈಸೂರಿಂದ ಇಲ್ಲಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಯಾವ ಪ್ರಕರಣ, ಯಾಕೆ ಅರೆಸ್ಟ್ ಮಾಡಿದ್ರು, ಏನಾಯ್ತು, ಮೊದಲಿಗೆ ಎಲ್ಲವೂ ಗೊಂದಲವಾಗಿತ್ತು. ಕೊಲೆ ಪ್ರಕರಣ ಅಂತೆ, ಮರ್ಡರ್ ಆಗಿದೆಯಂತೆ ಅಂತ ಮಾಧ್ಯಮಗಳಿಗೆ ಸುದ್ದಿ ಸಿಕ್ಕಿದಾಗ್ಲೂ ಮಾಧ್ಯಮಗಳು ಅದನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಹೊಡಿಲಿಲ್ಲ. ಯೋಚನೆ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡು ಅದರ ಸತ್ಯಾನುಸತ್ಯತೆ ಹೌದಾ, ಅಫಿಷಿಯಲ್ಲಾ ಎಲ್ಲವನ್ನ ತಿಳ್ಕೊಂಡು ಆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಹೌದು, ಈ ಥರದೊಂದು ಘಟನೆ ಆಗಿದೆ. ಅದರಲ್ಲಿ ದರ್ಶನ್ ಹೆಸರು ಕೇಳಿ ಬಂದಿದೆ. ಪ್ರಮುಖ ಆರೋಪಿಯ ಸ್ಥಾನದಲ್ಲಿ ನಟ ದರ್ಶನ್ ಇದ್ದಾರೆ. ನಟ ದರ್ಶನ್ ಕೊಲೆ ಆರೋಪಿ ಅಂತ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡಿ 1 ವರ್ಷ. ಇದೇ ಸಂದರ್ಭ, ಇದೇ ಸಮಯ ಎಲ್ಲರಿಗೂ ಶಾಕಿಂಗ್. ಡಿ ಬಾಸ್ ಅಂತ ಕರಿತಿದ್ದಂಥ ಅಭಿಮಾನಿಗಳಿಗಂತೂ ಇದೊಂದು ಆಘಾತ.